ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಈಗಾಗಲೇ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿವೆ ಮತ್ತು ಮುಂದಿನ 2026ರ ಒಂದು ಆ್ಯನ್ಯುವಲ್ ಎಕ್ಸಾಮ್ನ ಒಂದು ದೃಷ್ಟಿಕೋನದಿಂದ ಇವತ್ತು ನಾನು ನಿಮ್ಮ ಸೆಕೆಂಡ್ PUCಯಲ್ಲಿ 3 ಅಂಕಕ್ಕೆ ಕೇಳುವಂಥ ಡೈಲಾಗ್ ರೇಟಿಂಗ್ 3 ಮಾರ್ಕ್ಸಿಗೆ ಕೇಳುವಂಥ ಡೈಲಾಗ್ ರೇಟಿಂಗ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಒಂದು ಪ್ರಯತ್ನ ನಿಮಗೇನಾದರೂ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ, ಈ ಒಂದು ಡೈಲಾಗ್ ರೇಟಿಂಗ್ನ ನಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಉತ್ತರವನ್ನು ಬರೆಯುವ ಮೂಲಕ ಯಾವ ರೀತಿಯಾಗಿ ಸಂಪೂರ್ಣವಾದಂಥ ಅಂಕಗಳನ್ನು ಪಡೆಯೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಒಂದು ಪ್ರಯತ್ನ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ಡೈಲಾಗ್ ರೇಟಿಂಗ್ನ ಫಸ್ಟು ಯಾವ ರೀತಿಯಾಗಿ ಕ್ವಶನ್ನ ಕೇಳ್ತಾರೆ ಅಂತ ನೋಡಿದ್ರೆ, ಈ ಒಂದು ಡೈಲಾಗ್ ರೇಟಿಂಗ್ನ ಎಷ್ಟನೇ ಒಂದು ಕ್ವಶನ್ಗೆ ಕೇಳ್ತಾರೆ ಅಂದರೆ 35ನೇ ಕ್ವಶನ್ಗೆ ಈ ಒಂದು ಡೈಲಾಗ್ ರೇಟಿಂಗ್ನ ಕೇಳ್ತಾರೆ ಸ್ನೇಹಿತರೆ. ಅದು ಯಾವ ರೀತಿಯಾಗಿ ಕ್ವಶನನ್ನು ಕೇಳ್ತಾರೆ ಅಂದರೆ, ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಜೇಷನ್, ಈ ರೀತಿಯಾಗಿ ಕ್ವಶನನ್ನು ಕೇಳ್ತಾರೆ. 3 ಅಂಕಕ್ಕೆ ಈ ರೀತಿಯಾಗಿ ಕ್ವಶನನ್ನು ಕೇಳ್ತಾರೆ. ಈ ಒಂದು ಕ್ವಶನ್ಗೆ ಈ ರೀತಿಯಾಗಿ ಕ್ವಶನನ್ನು ಕೇಳಿದಾಗ ನಾವು ಇಲ್ಲಿ ಕೆಳಗಡೆ ಒಂದು ಕನ್ವರ್ಜೇಷನ್ನ ಅವರು ಕೊಟ್ಟಿರ್ತಾರೆ. ಈ ರೀತಿಯಾಗಿ ಇಬ್ಬರು ಅಥವಾ ಇಬ್ಬರಿಗಿನ ಇಲ್ಲಿ ಕನ್ವರ್ಜೇಷನ್ ಅಂತ ಬಂದರೆ ಇಬ್ಬರು ವ್ಯಕ್ತಿಗಳು ಮಾತಾಡ್ತಾರೆ ಅಥವಾ ಜಾಸ್ತಿನೇ ಇರ್ಬೋದು. ಬಟ್ ಇಲ್ಲಿ ಕೊಡೋದು ನಿಮಗೆ ಅನುಕೂಲ ಆಗಲಿ ಅನ್ನುವ ಸಲುವಾಗಿ ಇಬ್ಬರ ಒಂದು ಕನ್ವರ್ಜೇಷನ್ ಮಾತ್ರ ಕೊಡ್ತಾರೆ. ಈ ಒಂದು ಇಬ್ಬರು ವ್ಯಕ್ತಿಗಳ ಒಂದು ಕನ್ವರ್ಜೇಷನ್ ಇದೆಯಲ್ಲ, ಆ ಒಂದು ಕನ್ವರ್ಜೇಷನನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಬಿಟ್ಟಿರುವಂಥ ಒಂದು ಸ್ಥಳನ ನಾವು ಫುಲ್ಫಿಲ್ ಮಾಡಿ ಆ ಒಂದು ಕನ್ವರ್ಜೇಷನನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಕನ್ವರ್ಜೇಷನ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನೀವು ಬರೆದಿದ್ದೇ ಆದಲ್ಲಿ ನಿಮಗೆ ಕಂಪ್ಲೀಟಾಗಿ 3ಕ್ಕೆ 3 ಅಂಕಗಳು ನಿಮಗೆ ಸಿಗ್ತಾವೆ ಸ್ನೇಹಿತರೆ. ನೋಡಿ, ಈ ಒಂದು ಕ್ವಶನನ್ನು ನೋಡಿಬಿಡೋಣ. ಈಗ ನೋಡಿ, ಈ ರೀತಿಯಾಗಿ ಕ್ವಶನನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ನೇಹಿತರೆ, ಈ ಕ್ವಶನನ್ನು ಕೆಳಗಡೆ ಏನು ಕೊಟ್ಟಿದ್ದಾರೆ ನೋಡಿ, ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಕ್ವಶನನ್ನು ಕೆಳಗಡೆ 2 ಫ್ರೆಂಡ್ಸ್ ಎಟ್ ದ ಕ್ಯಾಂಪಸ್, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಒಂದು ಕ್ಲೀವ್ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಕನ್ವರ್ಜೇಷನ್ನು ಯಾರ ನಡುವೆ ನಡೀತಾ ಇದೆ ನನ್ನ ಅಲ್ಲಿ ಕ್ಲೀವ್ ಕೊಟ್ಟಿದ್ದಾರೆ. ಯಾರ ನಡುವೆ ನಡೀತಾ ಇದೆ ಅಂದರೆ ಇಬ್ಬರು ಸ್ನೇಹಿತರ ನಡುವೆ ಈ ಒಂದು ಕನ್ವರ್ಜೇಷನ್ ನಡೀತಾ ಇದೆ. ಇಲ್ಲಿ ನಿಮಗೆ ಅರ್ಧ ಪ್ರಾಬ್ಲಮ್ನ ಸಾಲ್ವ್ ಆದಂಗೆ. ಯಾಕಂದರೆ ಈ ಒಂದು ಕನ್ವರ್ಜೇಷನ್ನು ಯಾರಿಬ್ಬರ ನಡುವೆ ನಡೀತಾ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ಗ್ರಾಹಕರುಗಳ ನಡುವೆ ಅಥವಾ ಸೆಲ್ಲರು ಅಥವಾ ಬೈಯರ್ ನಡುವೆ ನಡೀತಾ ಇರ್ತೈತೆ. ಕೆಲವೊಮ್ಮೆ ಟೀಚರ್ ಮತ್ತು ಸ್ಟೂಡೆಂಟ್ ನಡುವೆ ನಡೀತಾ ಇರ್ತದೆ. ಈ ರೀತಿಯಾಗಿ ಕೆಲವೊಂದು ವಿಭಿನ್ನ ವ್ಯಕ್ತಿಗಳ ನಡುವೆ ಈ ಒಂದು ಕನ್ವರ್ಜೇಷನ್ ನಡೀತಾ ಇರ್ತೈತೆ. ಅದನ್ನು ನಾವು ಯಾರ ಜೊತೆ ಅಥವಾ ಯಾರಿಬ್ಬರ ನಡುವೆ ಈ ಒಂದು ಕನ್ವರ್ಜೇಷನ್ ನಡೀತಾ ಇದೆ ಅಂತ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಅಥವಾ ಅರ್ಥ ಆದರೆ ಅಲ್ಲಿಗೆ ನಿಮಗೆ ಅರ್ಧ ನಿಮಗೆ ಆನ್ಸರ್ ಗೊತ್ತಾದಂಗೆ. ನೋಡಿ, ಇಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಧ ನಿಮಗೆ ಗೊತ್ತಾದಂಗೆ. ಈಗ 2 ಫ್ರೆಂಡ್ಸ್ ಎಟ್ ದ ಕ್ಯಾಂಪಸ್ನಲ್ಲಿ ಇಬ್ಬರು ಸ್ನೇಹಿತರು ಭೇಟಿ ಆಗ್ತಾರೆ. ಆ ಸ್ನೇಹಿತರ ನಡುವೆ ಈ ಒಂದು ಕನ್ವರ್ಜೇಷನ್ ನಡೀತಾ ಇದೆ. ಇಷ್ಟೇ. ಮತ್ತು ಅವರು ಈಗ ಸ್ಟಾರ್ಟ್ ಮಾಡ್ತಾರೆ ಕನ್ವರ್ಜೇಷನ್ನ ಯಾವ ರೀತಿ ಅಂತ ನೋಡ್ತೋಗೋಣ. ನೋಡಿ, ಫಸ್ಟ್ ಆ ಒಂದು ಇಬ್ಬರು ವ್ಯಕ್ತಿಗಳ ಹೆಸರು ಏನಂದರೆ, ಫಸ್ಟು ಅನಗ, ಇದು ಒಬ್ಬ ಸ್ನೇಹಿತನ ಹೆಸರು. ಇನ್ನೊಂದು ಜಶ್ವಂತ್, ಇದು ಎರಡನೇ ಒಬ್ಬ ವ್ಯಕ್ತಿಯ ಹೆಸರು. ಈ ಇಬ್ಬರು ವ್ಯಕ್ತಿಗಳ ಈ ಒಂದು ಹೆಸರು ಇವು ಈ ರೀತಿಯಾಗಿ ಹೆಸರನ್ನ ಕೊಟ್ಟಿರ್ತಾರೆ. ಇವರು ಫಸ್ಟ್ ಯಾವ ರೀತಿಯಾಗಿ ತಮ್ಮ ಕನ್ವರ್ಜೇಷನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡೋಣ. ಈಗ ನೋಡಿ, ಫಸ್ಟ್ ಕನ್ವರ್ಜೇಷನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅನಗ್ ಎಂಬ ವ್ಯಕ್ತಿ ಸ್ಟಾರ್ಟ್ ಮಾಡ್ತಾನೆ. ಹಲೋ ಜಸ್ವಂತ್, ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಕೇಳ್ತಾನೆ. ಯಾರಿಗೆ? ಜಸ್ವಂತಿಗೆ ಅನಗ್ ಎಂಬ ಸ್ನೇಹಿತ ಕೇಳ್ತಾನೆ. ಹಲೋ ಜಸ್ವಂತ್, ಗುಡ್ ಮಾರ್ನಿಂಗ್, ಹೌ ಆರ್ ಯು, ಹೇಗಿದೆಯಾ ಜಸ್ವಂತ್, ಗುಡ್ ಮಾರ್ನಿಂಗ್ ಅಂತ ಕೇಳ್ತಾ ಇದ್ದಾನೆ ಜಸ್ವಂತ್ಗೆ. ಆಗ ಜಸ್ವಂತ್ ಯಾವ ರೀತಿಯಾಗಿ ರಿಪ್ಲೈ ಮಾಡಬೇಕು? ಸಾಮಾನ್ಯವಾಗಿ ನಿಮಗೆ ಯಾರಾದರೂ ಹಲೋ ಗುಡ್ ಮಾರ್ನಿಂಗ್ ಅಂತ ಹೇಳಿದರೆ ನಾವು ಯಾವ ರೀತಿಯಾಗಿ ರಿಪ್ಲೈ ಮಾಡ್ತೀವಿ? ನಾವು ಕೂಡ ಅವರಿಗೆ ಹಲೋ ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಈ ರೀತಿಯಾಗಿ ರಿಪ್ಲೈ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲಿ ಕೂಡ ಯಾರಾದರೂ ಏನು ಗ್ರೀಟಿಂಗ್ ಮಾಡಿದರೆ ನಾವು ಯಾವ ರೀತಿಯಾಗಿ ಅವ್ರಿಗೆ ಒಳ್ಳೆ ಪಾಸಿಟಿವ್ ಆಗಿ ರಿಪ್ಲೈ ಮಾಡ್ತೀವಿ, ಅದೇ ರೀತಿ ಇಲ್ಲಿ ಕೂಡ ಅನ್ನಕ್ಕೆ ಕೇಳಿರುವಂಥ
ಅಥವಾ ಗ್ರೀಟಿಂಗ್ ಮಾಡಿರುವಂಥ ಗುಡ್ ಮಾರ್ನಿಂಗ್ ಹೌ ಆರ್ ಯು ಅಂತ ಈ ರೀತಿಯಾಗಿ ಕೇಳಿದಾಗ ಜಸ್ವಂತ್ ಕೂಡ ಐ ಆಮ್ ಫೈನ್ ಆ್ಯಂಡ್ ಹೌ ಆರ್ ಯು ಅಂತ ಒಳ್ಳೆ ಕೇಳಬೇಕಾಗುತ್ತೆ. ರೆಸ್ಪಾಂಡ್ ಟು ಗ್ರೀಟಿಂಗ್. ಇಲ್ಲಿ ಅನಘ್ ಏನು ಹೇಳಿದನಲ್ಲ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಕ್ಕೆ ಜಸ್ವಂತು ಅವನಿಗೆ ಒಳ್ಳೆ ರೆಸ್ಪಾಂಡ್ ಮಾಡಬೇಕಾಗತ್ತೆ. ರೆಸ್ಪಾಂಡ್ ಮಾಡೋದಂದ್ರೇನು, ಐ ಆಮ್ ಫೈನ್ ಹೌ ಆರ್ ಯು ಇಷ್ಟು ಕೇಳಿದರೆ ಅದು ರೆಸ್ಪಾಂಡ್ ಮಾಡ್ದಂಗೆ ಸ್ನೇಹಿತರೆ. ನೆಕ್ಸ್ಟ್ ಅನಘ್ ಒಳ್ಳೆ ಕೇಳ್ತಾನೆ, ಯು ಪ್ಲೇಡ್ ವೆರಿ ವೆಲ್ ಇನ್ ವಾಲಿಬಾಲ್ ಮ್ಯಾಚ್ ಎಸ್ಟರ್ಡೇ, ಇಟ್ ವಾಸ್ ಕ್ರಿಯೇಟೆಡ್ ಟು ವಾಚ್. ಅನಘು ಜಸ್ವಂತನಿಗೆ ಹೇಳ್ತಾನೆ, ನೀನು ನಿನ್ನೆ ವಾಲಿಬಾಲ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ಯಾ ಅಂತ ಹೇಳ್ತಾನೆ. ಅವಾಗ ಜಸ್ವಂತ್ ಏನು ಹೇಳ್ತಾನೆ ಅಂದರೆ ನೋಡಿ, ಥ್ಯಾಂಕ್ಸ್ ಫಾರ್ ಕಾಂಪ್ಲಿಮೆಂಟ್. ಅವಾಗ ಈ ರೀತಿಗೆ ಜಸ್ವಂತನ ಹೊಗಳಿದ್ದಕ್ಕೆ ಅನಂತ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಅವಾಗ ಅನಘ್ ಏನು ಹೇಳ್ಬೇಕಂದ್ರೆ, ಎನ್ಕ್ವೈರೀಸ್ ಅಬೌಟ್ ದ ನೆಕ್ಸ್ಟ್ ಮ್ಯಾಚ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ಲೀ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇನ್ನೊಂದು ನೆನಪಿರಲಿ ನಿಮಗೆ, ಇಲ್ಲೇನು ಅವರು ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರಲ್ಲ ಇದನ್ನು ನಾವು ಕ್ಲೀವ್ಸ್, ಈ ಒಂದು ಕ್ಲೀವ್ಸ್ನ ಒಂದು ತಿಳ್ಕೊ ಮೂಲಕ ನೀವು ಆನ್ಸರ್ನ ಮಾಡಬೇಕು. ಜಸ್ವಂತ್ ಒಳ್ಳೆ ಏನು ಹೇಳ್ಬೇಕಂದ್ರೆ ಅನಘ್ ಒಳ್ಳೆ ಏನು ಹೇಳ್ಬೇಕಂದ್ರೆ ಒಳ್ಳೆ ಜಸ್ವಂತನಿಗೆ ನೆಕ್ಸ್ಟ್ ಮ್ಯಾಚ್ ಬಗ್ಗೆ ಅವನು ಎನ್ಕ್ವೈರಿ ಮಾಡಬೇಕು. ಯಾರು ಅನಘು ಜಸ್ವಂತನ ಒಂದು ನೆಕ್ಸ್ಟ್ ವಾಲಿಬಾಲ್ ಮ್ಯಾಚ್ ಬಗ್ಗೆ ಅವನು ಕ್ವಶನ್ ಕೇಳಬೇಕು. ಎನ್ಕ್ವೈರಿ ಮಾಡೋದಂದರೆ ಕ್ವಶನಿಂಗ್ ಕೇಳೋದು. ಏನಂತ ಕ್ವಶನಿಂಗ್ ಕೇಳೋದು, ವಾಟ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್ ಅಂತ ಕೇಳ್ಬೋದು. ವಾಟ್ ಈಸ್ ಯುವರ್ ನೆಕ್ಸ್ಟ್ ವಾಲಿಬಾಲ್ ಮ್ಯಾಚ್ ಅಂತ ಕೇಳ್ಬೋದು. ಇಲ್ಲಿ ವಾಟ್ ಈಸ್ ಯುವರ್ ನೆಕ್ಸ್ಟ್ ವಾಲಿಬಾಲ್ ಮ್ಯಾಚ್ ಈ ರೀತಿಯಾಗಿ ಕೇಳ್ಬೋದು. ಇದು ಎನ್ಕ್ವೈರಿ ಮಾಡ್ದಂಗೆ. ಯಾರು ಎನ್ಕ್ವೈರಿ ಮಾಡ್ತಾಯಿದ್ದರಿಗೆ ಅನಘು ಜಸ್ವಂತನಿಗೆ ಎನ್ಕ್ವೈರಿ ಮಾಡ್ತಾಯಿದ್ದಾನೆ. ಇದಾದಮೇಲೆ ಜಸ್ವಂತ್ ಏನು ಹೇಳಬೇಕು, ಗಿವ್ಸ್ ಇನ್ಫಾರ್ಮೇಷನ್. ಅನಘು ಯಾವಾಗ ವಾಲಿಬಾಲ್ ಮ್ಯಾಚ್ ಇದೆ ಅಂತ ಕೇಳಿದಾಗ ಜಸ್ವಂತು ಆನ್ಸರ್ ಮಾಡಬೇಕಾ ಬೇಡವಾ? ಮಾಡಬೇಕು. ಯಾವ ರೀತಿಯಾಗಿ ಮಾಡಬೇಕು, ನೆಕ್ಸ್ಟ್ ವಾಲಿಬಾಲ್ ಮ್ಯಾಚ್ ಈಸ್ 31st. ಈ ರೀತಿಯಾಗಿ ನೀವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಇಷ್ಟೇ ಕಂಪಲ್ಸರಿ ಅಥವಾ ಒಂದೇ ನಿರ್ದಿಷ್ಟವಾದ ಒಂದು ಉತ್ತರನ ಬರಿಬೇಕನ್ನೋ ಒಂದು ರೂಲ್ಸ್, ಯಾವುದೇ ರೂಲ್ಸ್ ಇಲ್ಲ ಸ್ನೇಹಿತರೆ. ಇಲ್ಲಿ ಕಂಫರ್ಟೇಬಲ್ ಆಗಿರುವಂಥ ಒಂದು ಸೂಟಬಲ್ ಆಗಿರುವಂಥ ಆನ್ಸರನ್ನು ನೀವು ಹುಡುಕಬೇಕಾಗತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಒಂದು ಬಿಟ್ಟಿರುವಂಥ ಒಂದು ಸ್ಥಳನ ಕಂಪ್ಲೀಟ್ ಮಾಡುವ ಮೂಲಕ ಈ ಒಂದು ಕನ್ವರ್ಸೇಷನ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈಗ ಇನ್ಫಾರ್ಮೇಷನ್ ಕೊಟ್ಟ ಯಾರು ಜಸ್ವಂತ ಅನಘಗೆ ವಾಲಿಬಾಲ್ ಮ್ಯಾಚ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಅದಾದ ನಂತರ ಅನಘ ಏನು ಹೇಳ್ತಾನೆ, ಬೆಸ್ಟ್ ಆಫ್ ಲಕ್, ಪ್ಲೇ ವೆಲ್, ಸಿ ಯು ಲೇಟರ್ ಬಾಯ್. ಆವಾಗ ಏನು ಮಾಡ್ತಾನೆ ಅಂದರೆ ವಿಶ್ ಮಾಡ್ತಾನೆ. ಯಾರಿಗೆ? ಅನಘು ಜಸ್ವಂತನಿಗೆ ವಿಶ್ ಮಾಡ್ತಾನೆ. ಏನಂತೆ, ಬೆಸ್ಟ್ ಆಫ್ ಲಕ್, ಪ್ಲೇ ವೆಲ್, ಸಿ ಯು ಲೇಟರ್. ಚೆನ್ನಾಗಾಡು, ನಿಂಗೆ ಒಳ್ಳೆಯದಾಗಲಿ, ಮತ್ತೆ ಸಿಗೋಣ ಅಂತೇಳಿ ಅನಘ ಜಸ್ವಂತನಿಗೆ ವಿಶಸ್ ಮಾಡ್ತಾನೆ. ಈ ರೀತಿಯಾಗಿ ನೀವು ಕರೆಕ್ಟಾಗಿ ನೀವು ಆನ್ಸರ್ನ ಬರಿತೇವೆ. ನೀವು ಕಂಫರ್ಟೇಬಲ್ ಅಲ್ಲಿ ಸೂಟ್ ಆಗಬೇಕು ಸ್ನೇಹಿತರೆ. ಇಲ್ಲಿ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಈ ಒಂದು ಕ್ಲೀವ್ನ ಬಳಸ್ಕೊಳ್ಳದೆ ನೀವು ಆನ್ಸರ್ನ ಬರಿತೀರ. ಅದನ್ನು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆದಂಥ 3ಕ್ಕೆ 3 ಆನ್ಸರ್ ಅಂಕಗಳು ಸಿಗೋದಿಲ್ಲ. ಯಾಕಂದರೆ ಈ ಒಂದು ಕ್ಲೀವ್ನ ಬಳಸಿಕೊಳ್ಳೋದ್ರಿಂದ ನಿಮಗೆ ಸಂಪೂರ್ಣವಾದ ಅಂಕಗಳು ಸಿಗ್ತವೆ. ಇಲ್ಲಿ ಯಾರೂ ನಿರ್ದಿಷ್ಟ ಒಂದೇ ಉತ್ತರನ ಬರಿಬೇಕನ್ನೋ ಒಂದು ರೂಲ್ಸ್ ಇಲ್ಲ. ನಿಮಗೆ ಇಲ್ಲಿ ಸೂಟೇಬಲ್ ಆಗಿರುವಂಥ ಆನ್ಸರ್ನ ನೀವು ಬರಿಬೇಕು. ವಿಭಿನ್ನ ರೀತಿಯಾದಂಥ ಕೆಲವೊಂದು ಸ್ಟೂಡೆಂಟ್ಸು ಒಂದು ಉತ್ತರ ಬರೆದ್ರೆ ಇನ್ನೊಂದು ಸ್ಟೂಡೆಂಟು ಇನ್ನೊಂದು ಉತ್ತರ ಬರ್ತಾರೆ. ಈ ರೀತಿಯಾಗಿ ಅವರಿಗೆ ಸೂಟೇಬಲ್ ಆಗಿರುವಂಥ ಈ ಒಂದು ಕ್ವಶನ್ಗೆ, ಈ ಒಂದು ಕ್ಲೀವ್ಸ್ಗೆ ಸೂಟೇಬಲ್ ಆಗುವಂಥ ಆನ್ಸರ್ನ ಬರೆದರೆ ಅಲ್ಲಿ ಕಂಪ್ಲೀಟ್ ಆದಂಥ 3ಕ್ಕೆ 3 ಅಂಕಗಳು ನಿಮಗೆ ಸಿಗ್ತವೆ ಸ್ನೇಹಿತರೆ. ನೋಡಿ, ಈ ಒಂದು ಕ್ವಶನನ್ನು ನಾನು ಆದಷ್ಟು ನಿಮಗೆ ಅರ್ಥ ಮಾಡಿಸೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈ ಒಂದು ಪ್ರಯತ್ನ ನಿಮಗೇನಾದರೂ ಇಷ್ಟ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.